ಎಲ್ಲರಿಗೂ ನಮಸ್ಕಾರ. ನಾನು ದವಂಡ ಗರ್ಲ್ ಅಕ್ಷು. ಮದುವೆ ಆದಮೇಲೆ ನಾನು ಫಸ್ಟ್ ಟೈಮು ಊರಿಗೆ ಹೋಗ್ತಾ ಇದ್ದೀನಿ. ನನಗಂತೂ ಮಸ್ತ್ ಖುಷಿ ಆಗ್ತಿದೆ. ಯಾಕಂದರೆ ಇವಾಗ ನಾನು ಹೋಗ್ತಿರೋದು ನಮ್ಮ ಮನೆಗೆ, ಅಂದರೆ ಬೃಂದಾವನಕ್ಕೆ ಹೋಗಲಿಕ್ಕಿಂತ ಮುಂಚೆ ನಾವು ಬಾಗೂರಿನಲ್ಲಿರುವ ಬಟ್ಟವಿನಾಯಕ ದೇವಸ್ಥಾನಕ್ಕೆ ಹೋಗಿ ಅಲ್ಲೊಂದು ಸಂಕಲ್ಪ ಮಾಡಿಸಿ ದೇವರಿಗೊಂದು ಪೂಜೆ ಮಾಡಿಸಿ ದೇವ್ರ ಹತ್ರ ಎಲ್ಲವನ್ನೂ ಒಳ್ಳೇದು ಮಾಡಿಕೊಡಿ ಅಂತ ಬೇಡಿಕೊಂಡು, ಅದಾದಮೇಲೆ ನಾನು ಒಂದು ಸ್ವಲ್ಪ ಮಕ್ಕಳು ಮನೇಲಿದ್ದಿದ್ರು. ಸೊ ತಿಂಡಿ ಎಲ್ಲ ತೊಗೊಂಡು ಸೀದಾ ಹೋದ್ವಿ ನಾವು ನಮ್ಮ ಮನೆಗೆ. ಆಯ್ತು, ನಾನು ತುಂಬಿ ಐಸ್ ಕ್ರೀಮ್ ಚಂದ ಓಪನ್ ಮಾಡಿ ತಿನ್ನ. ಸುಮಾರು ದಿನಗಳ ನಂತರ ಹೌದು, ಈಗ ಹಾಕ್ಸ್ಕೋಬೇಕು. ಹೇಳಿದೆ ಅವಳ ಹತ್ರ, ಹೇಳಿದೆ ಅಕ್ಕ ನಾಳೆ ಬನ್ನಿ ಮೇಡಮ್ ಹಾಕಿ ಕೊಡ್ತೇಯಿಂದ. ನಿಮ್ಮನ್ನ ತುಂಬಾ ಜನ ಮಿಸ್ ಮಾಡ್ಕೊಂತಿದ್ರ ಮೃದಡ. ವಿಡಿಯೋ ಹಾಕೋಕ್ ಸಮಯ ಇಲ್ಲ ನನ್ನ ಹತ್ರ. ಯಾವತ್ತಾದ್ರೂ ಎಡಿಟ್ ಮಾಡಿ ಹಾಕ್ತೀನಿ. ಊರಿಗೆ ಹೋದ ತಕ್ಷಣ, ಅಂದರೆ ನಮ್ಮ ಮನೆಗೆ ಹೋದ ತಕ್ಷಣ ನಾನು ಫಸ್ಟ್ ಮಾಡಿರೋ ಕೆಲಸನೇ ದೇವಸ್ಥಾನಕ್ಕೆ ಹೋಗುವಂಥದ್ದು. ನಾನು ಮಂದರ್ತಿ ಅಮ್ಮನ ದೇವಸ್ಥಾನಕ್ಕೆ ಹೋಗಬೇಕು, ಮದುವೆ ಆದಮೇಲಂತೂ ಬೇಗ ಹೋಗಬೇಕು ಅಂತ ಹೇಳಿ ಎಣಿಸಿ ಹೋಗ್ಲಿಕ್ಕಾಗಲಿಲ್ಲ. ಇತ್ತು ತುಂಬ ರೀಸನ್ಸ್ ಇತ್ತು, ಸೊ ಹೋಗ್ಲಿಕ್ಕಾಗಲಿಲ್ಲ. ಸೊ ಈಗ ಬಂದ ತಕ್ಷಣ ಬೆಳಿಗ್ಗೆ ಎತ್ಕೊಂಡು ಫಸ್ಟ್ ನಾವು ಹೋದದ್ದೇ ನಮ್ಮ ಮನೆಗೆ. ಅದಾದಮೇಲೆ ಸೀದಾ ನಾವು ಹೋಯ್ತು ಮಂದರ್ತಿ ಅಮ್ಮನ ದರ್ಶನಕ್ಕೆ. ಅಲ್ಲಿಂದ ದರ್ಶನ ಮಾಡಿಕೊಂಡು ನಾವು ವಾಪಸ್ ಮನೆಗೇ ಬಂತು. ಅದಾದಮೇಲೆ ಆವತ್ತಿನ ನೆಕ್ಸ್ಟ್ ದಿನಕ್ಕೆ ನನ್ನ ಗಂಡಂದು ಬರ್ತಡೇ ಇತ್ತು. ಅದಕ್ಕೋಸ್ಕರ ನಾನು ಹಿಂದಿನ ದಿನ ಸಂಜೆನೇ ಕೇಕೆಲ್ಲ ತಂದು ಇಟ್ಕೊಂಡಿದ್ದೆ. 12 ಗಂಟೆ ರಾತ್ರಿಗೆ ಫಸ್ಟ್ ವಿಶ್ ಮಾಡಿ ಕೇಕ್ ಕಟ್ ಮಾಡಿಸ್ಬೇಕು ಅಂತ. ಆದರೆ ನನ್ನ ಹಣೆ ಬರೋಕ್ಕೆ ನನಗೆ ಎಚ್ಚರವೇ ಆಗಲಿಲ್ಲ. ಇವತ್ತು ನಿತಿನವ್ರದ್ದು ಬರ್ತಡೇ ಇತ್ತು. 12 ಗಂಟೆಗೆ ಎದ್ದೇಳಬೇಕಂತೇಳಿ ಹೇಳಿ ನಿಶಾಂಗೆಲ್ಲ ಹೇಳಿಟ್ಟಿದೆ. ಅವಳು ಎದ್ದಿದ್ದಾಳೆ, ನನಗೆ ಎಚ್ಚರವೇ ಆಗಲಿಲ್ಲ. ನಾನು 11 ಗಂಟೆ 45 ನಿಮಿಷಕ್ಕೆ ಅಲ್ರಾಮ್ ಇಟ್ಟಿದ್ದೀನಿ, ಆದರೆ ನಾನು ಹೇಳಲೇ ಇಲ್ಲ. ನಾನು ಹೇಳುವಾಗ 2 ಗಂಟೆ ಸಮಥಿಂಗ್ ಏನೋ ಆಗಿತ್ತು, ಮತ್ತು ಮಾಡಲಿಲ್ಲ. ಬರ್ತಡೇದ್ದು ಸೆಲೆಬ್ರೇಷನ್ನು ಏನೋ ಎಂಥದ್ದು ಒಂದು ಸಣ್ಣ ಮಟ್ಟಿಗೆ ಮಾಡಿ ಬಂದು ಎಣಿಸ್ಕೊಂಡು ಕೇಕೆಲ್ಲ ತಂದಿಟ್ಟು ಫ್ರಿಜ್ಜಲ್ಲಿತ್ತು. ಕರೆಂಟ್ ಹೋಗಿದೆ. ಈಗ ಏನಾಗಿದೆ ಕೇಕಿದ ಅವಸ್ಥೆ ಅಂತ ಸಹ ಗೊತ್ತಿಲ್ಲ. ನನಗೆ ಕೇಕ್ ಒಂದ್ಸಲ ನೋಡ್ಕೊಂಡು ಬರುವ. ಎಲ್ಲಿಟ್ಟಿದ್ದಾರೆ ಅಂತ ಕೇಕನ್ನು ಕದ್ದಿಲ್ಲ ಅಂತಂತೆ. ಫುಲ್ಲು ಮಳೆ ಬರ್ತಾ ಇದೆ. ನಿಶಾ ರಾತ್ರಿ ಅಷ್ಟೇ ಹೇಳ್ತಿದ್ಲು, ನಿತಿನಣ್ಣನ ಬರ್ತ್ಡೇಗೆ ಲಾಸ್ಟ್ ಇಯರ್ ಜೋರು ಮಳೆ ಬಂದಿದೆ ಅಂತ. ಈ ವರ್ಷನೂ ಜೋರು. ನಿತಿನ್, ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಎದ್ದೇಳು. ನೀವು ಲೈಟ್ ಆಫ್ ಮಾಡಿ. ಲೈಟ್ ಆಫ್ ಮಾಡ್ರೆ ಹೇಳೋದಂತೆ, ಇಲ್ಲಾಂದರೆ ಹೇಳೋದಿಲ್ಲ. ಸೊ ಲೈಟ್ ಆಫ್ ಮಾಡ. ಕೇಕ್ ಎಂತ ಆಯ್ತಾ ನೋಡ್ಕೊಂಡು ಮತ್ತೆ ಅದಿಲ್ಲಿದೆ. ಕೇಕ್ ರೆಡಿ ಇದೆ. ಐಸು ಕರ್ಗಿ ಹೋಯ್ತಾ ಇಲ್ಲಿಯಾ ಗೊತ್ತಿಲ್ಲ. ಕರ್ಗಿ ಹೋಯಿಲ್ಲ ಅನ್ಕಂತೆ. ಜಬ್ಬ ನೀನು. Happy birthday to you.
ನಾವು ಊರಿಗೆ ಬಂದ ಒನ್ ಆಫ್ ದ ಮೇನ್ ರೀಸನ್ ಏನಂತ ಹೇಳಿದರೆ ಊರಲ್ಲಿ ಪೂಜೆ. ಅದು ಮಾತ್ರ ಅಲ್ಲದೆ ನಮ್ಮದು ಮದುವೆದ್ದು ಪ್ರಯುಕ್ತ ಮಾಡಲಿಕ್ಕಿದ್ದ ಪೂಜೆ ಎಲ್ಲ ಬಾಕಿ ಇತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂತಲೇ ಹೇಳಿ ನಾವು ಊರಿಗೆ ಬಂದಿರುವಂಥದ್ದು. ಫಸ್ಟ್ ನಾವು ಗರಡಿಗೆ ಹೋಯ್ತು, ಅಲ್ಲಿ ಒಂದು ಪೂಜೆ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಅದಾದಮೇಲೆ ಮನೆಯಲ್ಲಿ ಪೂಜೆ ಇತ್ತು. ಹಾಯ್ ಮಾಡೇಣೆ ನಮ್ಗೆ ಗೊತ್ತಾ ನೀವು ಹೌದು ಹಾಯ್ ನಮ್ದು ಯೂಟ್ಯೂಬ್ ಬರ್ತದೆ ನಾನು ಕಾಮ್ಕರ್ ನೀವು ಮೊಬೈಲ್ ಹತ್ತು ಬನ್ನಿ ಇವಳು ಯಾರು ಮೊಬೈಲ್ ಹಿಂಗೆ ಅಡ್ಡ ಬಿದ್ದಾರ ಅಂತ महाजनानाम् उद्देश्य होमः ಪೂಜೆ ಎಲ್ಲ ಆದಮೇಲೆ ಮಧ್ಯಾಹ್ನದ ಊಟ ಸಹ ಅಲ್ಲೇ ಮಾಡಿ ಸ್ವಲ್ಪ ರೆಸ್ಟ್ ಎಲ್ಲ ತೊಗೊಂಡು ನಾನು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ. ಯಾಕಂದರೆ ನಂದು ಇದು ಹೊಸ ಸೀರೆ ಆಗಿತ್ತು. ಸೊ ನಾನು ಹೊಸ ಸೀರೆ ಉಟ್ಕೊಂಡಿದ್ದೀನಲ್ಲ ಅಂತ ಹೇಳಿ ಸ್ವಲ್ಪ ವೀಡಿಯೋ ಎಲ್ಲ ಮಾಡಿಕೊಂಡೆ. ಅದಾದಮೇಲೆ ಸಂಜೆಗೆ ಭೋಗ ಸೇವೆ ಇತ್ತು. ಅಂದರೆ ಭೂತ ಅಂತ ಹೇಳ್ತರು, ಜಕಣಿ ಅಂತ ಹೇಳ್ತರು, ನಾವು ಭೋಗ ಅಂತ ಹೇಳಿತ್ತು. ಸೊ ಅದಿತ್ತು, ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ನನ್ನ ಕೈಲಾದ ಒಂದು ಸಣ್ಣ ಅಳಿಲ ಸೇವೆ ಸಹ ನಾನು ಸಹ ಮಾಡಿದ್ದೇನೆ. ಅದಾದಮೇಲೆ ಸಂಜೆಗೆ ಪೂಜೆ ಇತ್ತು. ಸಂಜೆ ಅಂದರೆ ಒಂದು 6 ಗಂಟೆ 6:30 ಹತ್ರ ಹಾಗೆ ಇರುವಾಗ ಪೂಜೆ ಇತ್ತು. ಸೊ ಇದೆಲ್ಲ ಆದಮೇಲೆ ರಪಕ್ಕ ನಾವು ಪೂಜೆಗೆ ರೆಡಿ ಆದ್ವಿ. ಪೂಜೆ ರೆಡಿಯಾಗಿ ಆಮೇಲೆ ಪೂಜೆಗೆ ಹೋದ್ವಿ. ನಮ್ಮ ಮನೆ ಹತ್ರನೇ ದೈವದ ಮನೆ ಇರೋದ್ರಿಂದ ನಮಗೇನು ಜಾಸ್ತಿ ದೂರ ಹೋಗ್ಲಿಕ್ಕಿರಲಿಲ್ಲ. ಬಾ ಮಾರತಿ.
ಪೂಜೆ ಎಲ್ಲ ಆದಮೇಲೆ ಕೋಳಿನೆಲ್ಲ ಇಂಥ ಕ್ಲೀನೆಲ್ಲ ಮಾಡಿ ಅದಾದಮೇಲೆ ಹೆಂಗಸರೆಲ್ಲ ಕಾಯಿ ಹೆರಲಿ ಕೂತ್ಕೊಂಡ್ರು, ಗಂಡಸರೆಲ್ಲ ಕೋಳಿನ ಕ್ಲೀನ್ ಮಾಡೋದು ಅದರಲ್ಲೆಲ್ಲ ತೊಡಗಿಸ್ಕೊಂಡಿದ್ರು. ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಮಾಡಿದರು. ನಾನು ತಿಂದದಷ್ಟೇ, ನಾನೆಂತ ಮಾಡಲಿಲ್ಲ. ನಾವು 4 ವೀಡಿಯೋ ಮಾಡ್ಕೊಂಡು ಬಂದು ತಿಂದದಷ್ಟೇ, ಬಿಟ್ಟರೆ ಬೇರೆ ಅಂತ ನಾನು ಮಾಡಲಿಲ್ಲ. ಎಲ್ಲರೂ ಕೂತ್ಕೊಂಡು ಚಂದದಲ್ಲಿ ಕಾಯೆಲ್ಲ ಹೆರಿತಾಯಿದ್ರು. ನಾನು ಹೋಗಿ ಎಲ್ಲರೊಟ್ಟಿಗೂ ಮಾತಾಡಿಕೊಂಡು ವೀಡಿಯೋ ಎಲ್ಲ ಮಾಡ್ಕೊಂಡು ಸುಮ್ಮನೆ ಬಂದೆ. ಇವ್ರು ನೋಡಿ ಕವಿತಕ್ಕ ಅಂತ ಹೇಳಿ, ಇವರು ಕಾಯಿ ಹೆರಿತಿರುವಾಗ ನಾನು ಹೋಗಿ ವೀಡಿಯೋ ಮಾಡ್ಕೊಂಡಿದ್ವಿ. ಕಾಯೆಲ್ಲ ಹೆರಿದು ಎಲ್ಲ ರೆಡಿ ಆದಮೇಲೆ ಎಲ್ಲ ರಪ್ಪ ಅಡುಗೆ ಎಲ್ಲ ಮಾಡಿದರು. ಟಕ ರೆಡಿ ಆಯಿತು ಅಡುಗೆ. ನಾನು ಎಷ್ಟೊತ್ತಿಗೆ ಆಗುತ್ತಪ್ಪ, ಎಷ್ಟೊತ್ತಿಗೆ ಊಟ ಮಾಡೋದಪ್ಪ ಅಂತ ಕಾಯ್ತಾನೇ ಇದ್ದೆ. ಯಾವಾಗ ಕೋಳಿ ಪದಾರ್ಥ ಸ್ಮೆಲ್ ಮೂಗಿಗೆ ಬಂತಲ್ಲ, ನಂಗೆ ಗೊತ್ತಾಯಿತು, ಇದು ಕೋಳಿ ಪದಾರ್ಥ ರೆಡಿ ಆಯಿತು, ಇನ್ನು ಊಟ ಮಾಡೋದಂತ ಹೇಳಿ. ಅದಾದಮೇಲೆ ಎಲ್ಲರೂ ಒಟ್ಟು ಸೇರಿ ಮಿಸಲೆಲ್ಲ ಹಾಕ್ಲಿಕ್ಕೆಲ್ಲ ಇರುತ್ತೆ, ಅದೆಲ್ಲ ಆದಮೇಲೆ ಎಲ್ಲರೂ ಒಟ್ಟು ಸೇರಿ ಊಟ ಮಾಡುವಂಥದ್ದು ಕ್ರಮ ಇದೆ. ವರ್ಷದಲ್ಲಿ ಒಂದು ಎಲ್ಲರೂ ಅಂದರೆ ಎಲ್ಲ ಕುಟುಂಬದವರು ಎಲ್ಲರೂ ಒಟ್ಟಾಗಿ ದೇವರಿಗೆ ಒಂದು ಭೋಗ ಸೇವೆ ಕೊಟ್ಟು ಅದಾದಮೇಲೆ ಎಲ್ಲರೂ ಒಟ್ಟು ಸೇರಿ ಊಟ ಮಾಡುವಂಥದ್ದೇ ಈ ಭೋಗ ಅದರದ್ದು ವಿಶೇಷ. ನಿಮ್ಮನೆಗೂ ಎಲ್ಲ ಭೋಗ ಎಲ್ಲ ಮಾಡ್ರು ನೀವೆಲ್ಲ ಹೋಗಿ ಚಂದದಲ್ಲಿ ಎಲ್ಲ ದೇವರಿಗೆಲ್ಲ ಸೇವೆ ಮಾಡಿ ಅದಾದಮೇಲೆ ಊಟ ಮಾಡ್ಕೊಂಡು ಬರ್ತೀರಾ? ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ, ಆಯಿತಾ? ನೀವಾ ಒಳ್ಳೆ ಆಯ್ತು, ಅಡ್ಡಿಲ್ಲ, ಲಾಯ್ಕ ಮೂಳು ಚೆನ್ನಾಗ ಒಳಗೆ ಇಲ್ಕಣಿ ನಮ್ಮ ಟಿಪ್ಪಗೆ ಹೊಸ ಬೆಲ್ಟ್ ತರಿಸಿದಾಳ. ಅಕ್ಕ ಕೊಡ್ಸದಾ? ಅಕ್ಕ ತರ್ಸದಾ? ನಿಂಗೆ ಇಷ್ಟ ಆಯ್ತಾ ಇದು ನನ್ನ ತಂಗಿ ಆನ್ಲೈನಲ್ಲಿ ಆರ್ಡರ್ ಮಾಡಿ ತರಿಸಿದಾಳು. ಚಂದ ಮುಡಿ ತೋರ್ತಪ್ಪ. ಟಿಪ್ಪ 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 ಟಿಪ್ಪು 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 ಟಿಪ್ಪು. ನೋಡಿ ನನ್ನ ತಂಗಿ ಒಂದು ಪ್ರಾಡಕ್ಟ್ ತರಿಸಿದಾಳೆ, ಒಳ್ಳೆತ್ತು, ಗಟ್ಟಿ ಮುಟ್ಟಿತ್ತು. ಬಟ್ ಇದನ್ನೆಲ್ಲ ಹಾಕಿ ಫಿಕ್ಸ್ ಮಾಡಬೇಕು. ಈರುಳ್ಳಿ ಟೊಮೆಟೊ ಎಲ್ಲ ಇಟ್ಕೊಳ್ಳುವಂಥದ್ದು. ಈರುಳ್ಳಿ ಬೆಳ್ಳುಳ್ಳಿ ಇಡುವ ಹಾಗೆ, ಆದರೆ ಇಲ್ಲ ನಮ್ಮ ಹತ್ರ ಬೆಳ್ಳುಳ್ಳಿ ಖಾಲಿ ಆಗ್ತಾ ಬಂತು. ಅದಕ್ಕೆ ನಾವು ಇಲ್ಲಿಗ ಟೊಮೆಟೊ ಹಾಕ್ತಿದ್ವಿ. ನನ್ನ ತಂಗಿ ಒಂದೊಂದೇ ಟೊಮೆಟೊ ಹಾಕ್ತಿದ್ದಾಳೆ. ಯಾರಿಗಾದರೂ ಈ ಪ್ರಾಡಕ್ಟ್ ಇದು ಲಿಂಕ್ ಬೇಕಿದ್ದರೆ ಕಾಮೆಂಟ್ ಮಾಡಿ, ನನ್ನ ತಂಗಿ ಪಿನ್ ಮಾಡ್ತಾಳೆ. ಅಲ್ಲಣ್ಣ, ಅವ್ರ ಕಮೆಂಟಿಗೆ ನೀನು ರಿಪ್ಲೈ ಕೊಟ್ಟರೆ ಸರಿ. ಇದು ಮದುವೆ ಗ್ಲೋ. ಎಂತ ಮಾಡೋದು?